ಇತ್ತೀಚೆಗಷ್ಟೇ ದ್ವಿತೀಯ ಪಿಯುಸಿಯ ಫಲಿತಾಂಶ ಹೊರಬಿದ್ದಿದ್ದು ಕೊಪ್ಪಳ ಜಿಲ್ಲೆಯ ಕೊಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದ ಸಂಗೀತ ಅವರು ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಬನ್ನಿ ಅವರ ಓದಿನ ಪರಿಶ್ರಮ ಹಾಗೂ ಯಶೋಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬೇನೂರುಪೇಟೆ ಹೈಬ್ರಿಡ್ ನ್ಯೂಸ್ ಒಂದಿಗೆ ಎಂದಿನಂತೆ ವಿಶೇಷ ವಿನೂತನ ಕಾರ್ಯಕ್ರಮ ಜೊತೆ ಬರ್ತಾ ಇರ್ತೀನಿ. ನಿಮ್ಮೆಲ್ಲ ಗೊತ್ತಿರುವಾಗ ಇತ್ತೀಚೆಗಷ್ಟೇ ದ್ವಿತೀಯ ಪಿಯುಸಿಯ ಫಲಿತಾಂಶ ಹೊರಬಿದ್ದದ್ದು ಅನೇಕ ವಿದ್ಯಾರ್ಥಿಗಳು ತೆರಗಡೆ ಇದ್ದಾರೆ. ಇದು ನಮ್ಮ ರಾಜ್ಯದ ಹೆಮ್ಮೆ. ಅದರಲ್ಲೂ ಕೂಡ ಕೊಪ್ಪಳ ಜಿಲ್ಲೆ ಈ ವರ್ಷ ರಾಜ್ಯದಲ್ಲಿ ಅತಿ ಹೆಚ್ಚು ಫಲಿತಾಂಶದೊಂದಿಗೆ ತನ್ನ ಜಿಲ್ಲೆಯಲ್ಲಿ ಕೀರ್ತಿಯನ್ನು ಹೆಚ್ಚಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಇವತ್ತು ಮಂಗಳೂರು ಗ್ರಾಮದ ಸಂಗೀತ ಅವರು ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ಪಡೆಯುವ ಮೂಲಕ ಊರಿನ ಮತ್ತು ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದರೆ ಬನ್ನಿ ಆ ಒಂದು ವಿದ್ಯಾರ್ಥಿನಿ ಯಶೋಗಾತಿ ತಿಳಿಸುವ ಪ್ರಯತ್ನ ಮಾಡ್ತೀನಿ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮ್ಮ ಶುದ್ಧರು ಮತ್ತು ವಿಳಾಸ ಹೇಳುವುದಾದ್ರೆ, ನನ್ನ ಹೆಸರು ಸಂಗೀತ ಪೊಲೀಸ್ ಪಾಟೀಲ್ ಅಂತ. ನಾನು ಕೊಪ್ಪಳ ಡಿಸ್ಟಿಕ್ ಕುಕ್ನೂರು ತಾಲೂಕು ಮಂಗಳೂರಿನಲ್ಲಿ ಇರೋದು. ನಾನು 1 to 10th ಕನ್ನಡ ಮಾಧ್ಯಮ ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. PUCನ ಮತ್ತೆ ಇದು ಕೊಟ್ಟೂರು ಹಿಂದೂ PU ಕಾಲೇಜ್ನಲ್ಲಿ ಓದಿದ್ದೆ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳುವುದಾದ್ರೆ, ನಮ್ ತಾಯಿ ಅಂಗನವಾಡಿ ಶಿಕ್ಷಕಿ, ತಂದೆ ವ್ಯವಸಾಯ ಮಾಡ್ತಾರೆ. ನಾವು 4 ಜನ ಮಕ್ಕಳು. ಯಾರಿಗಿ ಯಾವುದೇ ಭೇದ ಭಾವ ಮಾಡದೆ ಎಲ್ಲರೂ 4 ಜನನು ಸರಿ ಸಮಾನವಾಗಿ ಓದಿಸಿದ್ದಾರೆ. ಇವತ್ತು ಮಹಿಳೆಯರ ಅಂದ ತಕ್ಷಣ ಸ್ವಲ್ಪ ಓದಿಸ್ಲಿಕ್ಕೆ ಹಿಂಜರಿತಾ ಇರ್ತಾರೆ ಎಲ್ಲ ಮನೆಯಲ್ಲೂ ಕೂಡ. ಆದ್ರೆ ಇವತ್ತು ನಿಮ್ಮ ತಂದೆಯವರು ತುಂಬಾ ಉತ್ಸುಕತೆ, ನಿಮ್ಮನ್ನು ಉತ್ತಮ ಶಿಕ್ಷಣದೊಂದಿಗೆ ಇವತ್ತು ರಾಜ್ಯದಲ್ಲೇ ಹೆಮ್ಮೆ ಪಡು. 4 ಜನ ಮಕ್ಕಳು. ಅವ್ರು ಓದ್ಬೇಕಾದ್ರೆ ಅವ್ರ ಕಾರಣಾಂತರಗಳಿಂದ ಅವ್ರು ವಿದ್ಯಾಭ್ಯಾಸ ಪರಿಪೂರ್ಣವಾಗಿ ಆಗ್ಲಿಲ್ಲ. ನಮ್ಮನ್ನಾದ್ರೂ ಚೆನ್ನಾಗಿ ಓದಿಸ್ಬೇಕು ಅಂತ 4 ಜನನು ಚೆನ್ನಾಗಿ ಓದಿಸಿದ್ದಾರೆ. ನೀವು ಬಾಲ್ಯದ ಶಿಕ್ಷಣ ಎಲ್ಲಿ ಪಡೆದ್ರಿ ಮತ್ತಂತ? ಬಾಲ್ಯ 1 to 10th ಮಂಗಳೂರಲ್ಲೇ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೆ. ಇವತ್ತು ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ತೆರಗಡೆಯಾಗಿದ್ರಿ. ಅದರಲ್ಲೂ ಕೂಡ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಷಯವನ್ನ ತಮ್ಮದಾಗಿಸಿಕೊಂಡು ಕೊಪ್ಪಳ ಜಿಲ್ಲೆಯನ್ನ ರಾಜ್ಯದಲ್ಲಿ ಪ್ರತಿನಿಧಿಸಿದ್ದೀರಿ. ಆ ಕ್ಷಣ ಹೇಗಿತ್ತು ಅಂತ? ಇವತ್ತು ರಿಸಲ್ಟ್ ಬರ್ತಾ ಇರುತ್ತೆ, ಒಂದು ಕೌತುಕ ಇರುತ್ತೆ, ಹೇಗೆಲ್ಲ ಕಾಯ್ತಾ ಇದ್ರಿ ಆ ಕ್ಷಣವನ್ನ ಅಂತ? ತುಂಬಾ ಖುಷಿ ಆಯ್ತು. ನಾನು ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ಉತ್ತಮ ಫಲಿತಾಂಶದ ನಿರೀಕ್ಷೆ ಇತ್ತು ನನಗೆ. ಆಗುತ್ತೆ 99 ಆಗುತ್ತೆ ಅಂತಿತ್ತು. ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದು ಖುಷಿ ಆಯ್ತು. ನಿಮ್ಮ ಒಂದು ತುಂಬಾ ಅಚ್ಚುಕಟ್ಟಾದ ಸಿಬ್ಬಂದಿ ವರ್ಗವರು ನಿಮ್ಗೆ ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ಹಿಂದೂ ಕಾಲೇಜ್ ಅಂದ್ರೆ ಇವತ್ತು ರಾಜ್ಯದಲ್ಲಿ ಪ್ರತಿಷ್ಠಿತ ಕಾಲೇಜಿಗೆ ಹೊರಹೊಮ್ತಾ ಇದೆ. ಪ್ರತಿ ವರ್ಷವೂ ಕೂಡ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಅತಿ ಹೆಚ್ಚು ಫಲಿತಾಂಶದೊಂದಿಗೆ ಉತ್ತೀರ್ಣರಾಗ್ತಾ ಇದ್ದಾರೆ. ಅಲ್ಲಿ ರಿಸಲ್ಟ್ ಬಂದ ತಕ್ಷಣ ಅಲ್ಲಿಯ ಒಂದು ಸಿಬ್ಬಂದಿಗಳ ಪ್ರತಿಕ್ರಿಯೆ ಹೇಗಿತ್ತು ಅಂತ? ಅವರು ಕೂಡ ತುಂಬಾ ಖುಷಿ ಪಟ್ರು. ನಾನು ದೂರ ಆದ ಕಾರಣ ಅಲ್ಲಿ ಹೋಗಕ್ ಆಗ್ಲಿಲ್ಲ. ನಮ್ ಕಾಲೇಜಿನ 2 ವಿದ್ಯಾರ್ಥಿಗಳು ರ್ಯಾಂಕ್ ಬಂದಿವಿ ಈ ಸಲ. ಅರ್ಚನಾ DM ಅಂತ, ಮತ್ತೆ ನಾನ್ ಸಂಗೀತ ಅಂತ. ನಾವು ದ್ವಿತೀಯ ಪಿಯುಸಿಯಲ್ಲಿ ಯಾವ ಕಾಂಬಿನೇಷನ್ ಅಲ್ಲಿ ಓದ್ತಾ ಇದ್ರಿ ಅಂತ? ಆರ್ಟ್ಸ್ ತಗೊಂಡಿದ್ದೆ ಸರ್ ನಾನು. ಯಾವೆಲ್ಲ ಸಬ್ಜೆಕ್ಟ್ ಇದ್ದು ಮೇಡಮ್ ಅವರೇ? ಕನ್ನಡ, ಸಂಸ್ಕೃತ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಆಪ್ಷನಲ್ ಕನ್ನಡ, ಎಜುಕೇಶನ್. ಇವತ್ತು ಕೊಪ್ಪಳ ಜಿಲ್ಲೆ ಅಂದ ತಕ್ಷಣ ಒಂದು ಹಣೆಪಟ್ಟಿದೆ, ಹಿಂದುಳಿದ ಜಿಲ್ಲೆ, ಶಿಕ್ಷಣದಲ್ಲಿ ಬಹಳ ಹಿಂದುಳಿದೈತೆ ಅಂತ ಹೇಳ್ತಾರೆ. ಅದನ್ನ ನೀವು ಇವತ್ತು ಮೀರಿ ಬೆಳೆದಿದ್ದೀರಿ. ಯಾವ್ದು ಅಡ್ಡಿ ಆಗುದಿಲ್ಲ. ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಈ ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆ ಅಂದ್ರ ಬಹಳ ಜನ ಅಸಡ್ಡೆ ಮಾಡ್ತಾರೆ. ಆದ್ರ ಓದ್ಬೇಕು ನಂಗಿದ್ರೆ ನಾವ್ ಎಲ್ಲಿದ್ರು ಓದ್ಬೋದು ಅಂತ ನಾನೇ ಉದಾಹರಣೆ. ಇವತ್ತು ಒಂದು ನಿಮ್ದೇ ಆದಂತ ಟೈಮ್ ಟೇಬಲ್ ಹಾಕೊಂಡ್ರಿ, ಹಿಂಗೆ ಓದ್ಬೇಕು, ನಾನು ಇದೇ ತರ ನನ್ನ ಒಂದು ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಇರ್ತದೆ. ನೀವು ತಯಾರಿ ಮಾಡ್ಕೊಂಡಿದ್ರಿ ನೀವು ಅಂತ? ನಾನು ಹಾಸ್ಟೆಲ್ ಒಳಗೆ ಇದ್ದಿದ್ದು ಹಿಂದೂ PU ಕಾಲೇಜ್ನಲ್ಲಿ. ಅಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 8:30 ತನಕ ಸ್ಟಡಿ ಅವರ್ ಮಾಡ್ತಿದ್ರು. ಮತ್ತೆ ಸಾಯಂಕಾಲ 6 ಗಂಟೆಯಿಂದ 8:30 ತನಕ ಸ್ಟಡಿ ಅವರ್ ಮಾಡ್ತಿದ್ರು. ಆ ಟೈಮ್ ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಓದಿದ್ದೆ ಸರ್ ನಾನು. ಮತ್ತೆ ಓದಿದ ಟಾಪಿಕ್ ನ ರಿವೈಸ್ ಮಾಡ್ಕೊಂಡಿದ್ದೆ. ಏನಾದ್ರು ಅರ್ಥ ಆಗ್ಲಿಕ್ಕ ಲೆಕ್ಚರ್ಸ್ ಕೇಳ್ತಿದ್ದೆ, ಟಾಪಿಕ್ ನ ಕ್ಲಿಯರ್ ಮಾಡ್ಕೊಡ್ತಿದ್ದೆ. ಅಲ್ಲಿ ಉಪನ್ಯಾಸಕರ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಇವತ್ತು ಯಾವ್ದೊಬ್ಬ ವಿದ್ಯಾರ್ಥಿ ಸಾಧನೆ ಮಾಡ್ಬೇಕಾದ್ರೆ ಗುರುಗಳ ಒಂದು ಶ್ರಮ ಇದ್ದೇ ಇರ್ತದೆ, ಜೊತೆಗೆ ಅವ್ರ ಮಾರ್ಗದರ್ಶನ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಒಂದು ಉಪನ್ಯಾಸಕರು ಮತ್ತು ಕಾಲೇಜಿನ ಆಡಳಿತ ಮಂಡಳಿ ವ್ಯವಸ್ಥೆ ಹೇಗಿತ್ತು ಅಂತ? ನಮ್ ಲೆಕ್ಚರ್ಸ್ ಚೆನ್ನಾಗಿ ಪಾಠ ಮಾಡ್ತಿದ್ರು. ಮತ್ತೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಿದ್ರು. ಟಾಪ್ 10 ಅಂತ ಮಾಡ್ತಿದ್ರು ನಮ್ ಕಾಲೇಜಲ್ಲಿ. ತಿಂಗಳು ಎಲ್ಲಾ ಎಕ್ಸಾಮ್ ಮಾಡಿ ಟಾಪ್ 10 ಅಂತ ಮಾಡ್ತಿದ್ರು. ಆ ಟಾಪ್ 10 ಅಲ್ಲಿ ನಾನು 10 ರ್ಯಾಂಕ್ ಮಾಡ್ತಿದ್ರು. ಅದ್ರಲ್ಲಿ 1 ಇರ್ತಿದ್ದೆ ನಾನು. ಫಸ್ಟ್ ರ್ಯಾಂಕ್ ಏನ್ ಬಂದಿಲ್ಲ ಇಲ್ಲಿವರೆಗೆ. ಅದು ನಮ್ಗೆ ಪ್ರೋತ್ಸಾಹ ನೀಡ್ತಿತ್ತು. ಫಸ್ಟ್ ಬರ್ಬೇಕು ಅಂತ ಅದು ಪ್ರೋತ್ಸಾಹ ನೀಡಿತು. ಮತ್ತೆ ಟಾಪ್ 10 ಮತ್ತೆ ನಮ್ ಲೆಕ್ಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಫಸ್ಟ್ ರ್ಯಾಂಕ್ ಬರ್ಲೇಬೇಕು, ಚೆನ್ನಾಗಿ ಓದ್ರಿ ಅಂತ ಹೇಳ್ತಿದ್ರು. ಇವತ್ತು ಯಾವುದೇ ಒಬ್ಬ ಪಾಲಕರಿಗೆ ಅನೇಕ ಆಶೆಗಳು ಇರ್ತವೆ. ನನ್ನ ಮಗಳು ಹಿಂಗೆ ಓದ್ಬೇಕು, ನನ್ನ ಮಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡಿಬೇಕು ಅಂತ. ಹೀಗೆ ನಿಮ್ಮ ಪಾಲಕರು ಏನೆಲ್ಲ ಆಶೆಗಳು ಇಟ್ಕೊಂಡ್ರಿ ಮೇಲೆ ಅಂತ? ಅವರು ಕೂಡ ನನ್ನ ಇದು ಫಸ್ಟ್ ರ್ಯಾಂಕ್ ಬರ್ಲಿ ಅಂತಾನೆ ಆ ಕಾಲೇಜಿಗೆ ಸೇರ್ಸಿದ್ದು. ಫಸ್ಟ್ ರ್ಯಾಂಕ್ ಬಂದ್ ಸರ್ ಖುಷಿ. ಅವ್ರು ಯಾವ ತರ ಮಾರ್ಗದರ್ಶನ ಮಾಡ್ತಾ ಇದ್ರು ನಿಮ್ಗೆ ಅಂತ? ನಾನ್ ಫೋನ್ ಮಾಡ್ದಾಗೆಲ್ಲ ನೀನ್ ಹೋಗಿದ್ ಗುರಿ ನೆನ್ಪ್ ಮಾಡ್ಕೋ, ದಿನ
ಅದು ನಿನ್ನ ಪ್ರೋತ್ಸಾಹ ನೀಡ್ತಾ ಓದಕ್ಕೆ ಅಂತ ಹೇಳ್ತಿದ್ರು ಸರ್. ತಂದೆಯವರು ಒಂದು ಉತ್ತಮ ಎಜುಕೇಶನ್ ಮಾಡ್ತಾ ಇದ್ರು, ಕಾರಣಾಂತರಗಳು ಬಿಟ್ರು, ಆ ನೋವು ಅವ್ರಲ್ಲಿ ಕಾಡ್ತಾ ಇತ್ತು. ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಹೇಗೆ ಅಂತ? ಹ್ಞೂ ಸರ್, ನಾನು LLB ಮಾಡ್ತೀನಿ. ಇವತ್ತು ತಂದೆ ಆಶೆಯಂತೆ ನೀವು ಕೂಡ ಒಂದು ವಕೀಲ ವೃತ್ತಿಯನ್ನ ಸ್ವೀಕಾರ ಮಾಡಿ ಒಂದು ನ್ಯಾಯದ ಪರವಾಗಿ ಕೆಲಸ ಮಾಡುವಂತದ್ದನ್ನ ಮಾಡ್ತಾ ಇದ್ರಿ. ಹಾಗೆ ನಿಮ್ಮೂರಿನ ಜನತೆ ಬಗ್ಗೆ ಹೇಳಿದ್ರೆ, ಯಾಕಂದ್ರೆ ಇವತ್ತು ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಂತವರು ಸಂಭ್ರಮ ಇರುತ್ತೆ, ನಮ್ಮೂರಿನಂತ ಹೆಮ್ಮೆ ಇರುತ್ತೆ. ಆ ನಿಟ್ಟಿನಲ್ಲಿ ಯಾರೆಲ್ಲ ಬಂದು ಹೋದ್ರಿ ನಿಮ್ಮ ಮನೆಗೆ ಅಂತ? ಬಹಳ ಜನ ಬಂದು ಸರ್, ರೈತ ಸಂಘ ಮತ್ತೆ ನಮ್ ಲೆಕ್ಚರ್ಸ್ ಮತ್ತೆ ಶಿಕ್ಷಕರ ಬಳಗ, ಆಲಪಾಚಾರ್ ಸರ್ ಬಂದಿದ್ರು, ಮತ್ತೆ ಬಹಳ ಜನ ಬಂದಿದ್ರು ಸರ್. ಅಂದ್ಕೊಂಡಿದ್ರೆ ಇಷ್ಟೆಲ್ಲ ಸಂಭ್ರಮದಿಂದ ನಾನು ರಾಜ್ಯಕ್ಕೆ ಹೆಸರಾಗ್ತೀನಿ ಅಂತ? ಟಾಪ್ 10 ರ್ಯಾಂಕ್ ಒಳಗೆ ಸ್ಟೇಟ್ ರ್ಯಾಂಕ್ ಒಳಗೆ ಇರ್ತಿದ್ದೆ ಅನ್ಕೊಂಡಿದ್ದೆ. ಫಸ್ಟ್ ರ್ಯಾಂಕ್ ಬಂದು ತುಂಬಾ ಖುಷಿ ಆಯ್ತು. ಇವತ್ತು ಅನೇಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ, ಅನೇಕ ಶಿಕ್ಷಕರು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಹೌದು, ಇವತ್ತು ಸಂಗೀತ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ, ಅವರು ಹೇಗೆಲ್ಲ ಓದಿರಬಹುದು ಅಥವಾ ಅವರ ಒಂದು ಸಮಯ ಪಾಲನೆ ಹೇಗಿತ್ತು ಅನ್ನೋದು ಸಾಕಷ್ಟು ಜನರಿಗೆ ಕಾಡ್ತಾ ಇರುತ್ತೆ. ಅನೇಕ ವಿದ್ಯಾರ್ಥಿಗಳು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅವರಿಗೆ ನಿಮ್ಮ ಸಲಹೆ ಹೇಳೋದಾದ್ರೆ? ಅವತ್ತಿನ ಪಾಠ ಅವತ್ತೇ ಓದ್ಬೇಕು, ನಮ್ ಡೌಟ್ಸ್ ಏನಿದ್ರು ಕ್ಲಿಯರ್ ಮಾಡ್ಕೋಬೇಕು, ಮತ್ತೆ ಓದಿದ್ದನ್ನ ರಿವಿಷನ್ ಮಾಡ್ಕೋಬೇಕು. ನಮ್ಮ IQ ಲೆವೆಲ್ ತಕ್ಕಂಗೆ ನಾವ್ ಎಷ್ಟ್ ತಾಸ್ ಓದಿದ್ರೆ ನಮ್ ನೆನಪಿರ್ತಾನ ನಮ್ ಫೈಂಡ್ ಔಟ್ ಮಾಡ್ಕೊಂಡು ಅಷ್ಟ್ ತಾಸ್ ಓದ್ಬೇಕು. ಇನ್ನು ಇವತ್ತು ಅನೇಕ ವಿದ್ಯಾರ್ಥಿಗಳು ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಅದ್ರ ಜೊತೆಗೆ ಪಾಲಕರು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಪಾಲಕರಲ್ಲಿ ಒಂದಿಷ್ಟು ವಿಷಯಗಳು ಕಾಡ್ತಾ ಇರುತ್ತೆ. ಹೌದು, ನಮ್ಮ ಮಕ್ಕಳು ಹೆಂಗೆ ಓದ್ಬೇಕು, ಹಿಂಗೆ ಇರಬೇಕು ಅಂತ ಅನೇಕ ಒತ್ತಡಗಳನ್ನು ಕೂಡ ಹಾಕ್ತಾ ಇರ್ತಾರೆ ವಿದ್ಯಾರ್ಥಿಗಳ ಮೇಲೆ. ಅಂತ ಪಾಲಕರಿಗೂ ಮತ್ತು ವಿದ್ಯಾರ್ಥಿಗಳು ಏನಕ್ಕೆ ಇಷ್ಟಪಡ್ತೀರಾ ಅಂತ? ಎಲ್ಲಾ ಪಾಲಕರಿಗೆ ಅವ್ರ ಮಕ್ಕಳು ಒಳ್ಳೆ ಎಜುಕೇಶನ್ ಪಡಿಲ್ಲ ಅಂತ ಆಸೆ ಇರುತ್ತೆ. ಆದ್ರೆ ಅವ್ರವ್ರ ಮಕ್ಕಳಿಗೆ ಒಂದೊಂದು ಬೇರೆ ಬೇರೆ ಇಂಟ್ರೆಸ್ಟ್ ಇರುತ್ತೆ. ಒಬ್ರು ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ, ಇನ್ನೊಬ್ರು ಸಾಂಗ್ ಡ್ಯಾನ್ಸ್ ಇಂಥದ್ರಾಗೆಲ್ಲ ಆಸಕ್ತಿ ಇರುತ್ತೆ. ಅವ್ರ ಫೀಲ್ಡ್ ಅಲ್ಲಿ ಮುಂದುವರೆಕ್ ಬಿಡ್ಬೇಕು ಸರ್. ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಐತಿ ಅದ್ರಲ್ಲಿ ಮುಂದುವರೆಕ್ ಬಿಡ್ಬೇಕು ಸರ್ ಅವ್ರನ್ನ. ಸಂಗೀತ ಅವರು ನೀವು ಬೆಳೆದಿದ್ದು ಮಂಗಳೂರು ಅಂತ ಒಂದು ಗ್ರಾಮ, ಅನೇಕ ಸ್ನೇಹಿತರು ಕೂಡ ನಿಮ್ ಜೊತೆಗಿದ್ದಾರೆ. ಇವತ್ತು ಸಂಗೀತ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಅಂತ ಪಡೆದ ವಿಷಯ ತಿಳಿದಂತ ನಿಮ್ ಸ್ನೇಹಿತರು ಯಾವ ತರ ಸಂಭ್ರಮ ಪಟ್ಟರು ನಿಮ್ ಜೊತೆ? ಜಿಲ್ಲಾಧಿಕಾರಿಗಳು ಮತ್ತೆ ಅಂಗನವಾಡಿ ಟೀಚರ್ಸ್ ಬಳಗ, ನಮ್ಮ ಅಪ್ಪಾಜಿ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಸರ್. ಯಾಕಂದ್ರೆ ಇವತ್ತು ಜಿಲ್ಲೆ ಹೆಮ್ಮೆ ಕರ್ನಾಟಕ ರಾಜ್ಯದಂತೆ ಇವತ್ತು ಮೊಳಗ್ತಾ ಇದೆ ಅಂತಂದ್ರೆ ಇವತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಒಂದು ಖುಷಿ ವಿಚಾರವೇ. ಆ ನಿಟ್ಟಿನಲ್ಲಿ ಇವತ್ತು ತಾಯಿಯವರು ಕೂಡ ಅಂಗನವಾಡಿ ಶಿಕ್ಷಕಿಯರು, ಅವರು ಕೂಡ ಒಂದು ಎಜುಕೇಶನ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಕ್ಷೇತ್ರದಿಂದ ತಮಗೆ ಹೇಗೆ ಸುರಿಮಳೆ ಬಂತು ಅಂತ? ಅವ್ರ CDPO ಸರ್ ಬಂದು ನನಗೆ ಸನ್ಮಾನ ಮಾಡಿ ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಏನಾದರೂ ಮಾರ್ಗದರ್ಶನ ಬೇಕಾದ್ರೆ ಕೇಳ್ರಿ ಅಂತ ಹೇಳೋರು. ಒಟ್ಟಾರೆಯಾಗಿ ಸಂಗೀತ ಅವರು ಈ ಕೊಪ್ಪಳ ಜಿಲ್ಲೆಯ ಕೀರ್ತಿಯನ್ನ ಕರ್ನಾಟಕ ರಾಜ್ಯದ ಬೆಳಗಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಇವತ್ತು ಸಾಧನೆ ಎನ್ನುವುದು ಯಾರ ಸುತ್ತೂ ಅಲ್ಲ, ನಾವು ಶ್ರಮ ಪಟ್ಟರೆ ಶ್ರದ್ಧೆಯಿಂದ ಓದಿದ್ರೆ ಎಲ್ಲವೂ ಸಾಧ್ಯ ಎನ್ನುವುದಕ್ಕೆ ಇವತ್ತು ಮಂಗಳೂರಿನ ಸಂಗೀತ ಪಾಟೀಲ್ ಅವರೇ ಇವತ್ತು ಸ್ಫೂರ್ತಿಯಾಗಿದ್ದಾರೆ. ಅವ್ರ ತಂದೆಯವರು ಕೂಡ ಕಾರಣಾಂತರಗಳಿಂದ ಓದು ಅರ್ಧಕ್ಕೆ ನಿಲ್ಲಿಸಿದ್ರು ಕೂಡ ಅವರ ಆಶಯದಂತೆ ಇವತ್ತು ಮಗಳು ದ್ವಿತೀಯ PUCಯಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದಾಳೆ. ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಸಾಧನೆ ಹೀಗೆ ಸಾಗಲಿ ಅಂತ ಹೇಳ್ತಾ, ಅವರ ಒಂದು ಸಾಧನೆಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಕಾಲೇಜು ಆಡಳಿತ ಮಂಡಳಿ ಇರ್ಬೋದು, ಪಾಲಕರು ಮತ್ತು ಅವರ ಸ್ನೇಹಿತರು ಮತ್ತು ಸಹಪಾಠಿಗಳು ಕೂಡ ಶುಭ ಹಾರೈಸುತ್ತಾ ನಿಮ್ಮ ಒಂದು ಮುಂದಿನ ವಿದ್ಯಾಭ್ಯಾಸ ಮತ್ತು ಮುಂದಿನ ಆಸೆ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಇದ್ರು ನಮ್ಮ ಜೊತೆಗೆ ಇದಕ್ಕೆ ಧನ್ಯವಾದಗಳು. ಸರ್, ನಾನು ಕಾನೂನು ಪದವಿಯನ್ನು ಅರ್ಧ ಮಟ್ಟುಗೊಳಿಸಿದೆ. ಕಾರಣಾಂತರದಿಂದ ನಾನು ಒಂದೇ ಒಂದು ಕಾನ್ಸೆಪ್ಟ್, ನನ್ನ 4 ಮಂದಿ ಮಕ್ಕಳಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರಿಗೆ ಸರಿಸಮಾನವಾದ ವಿದ್ಯೆಯನ್ನು ಕೊಡಬೇಕು ಅನ್ನೋದು ಒಂದು ಉದ್ದೇಶ. ಆಮೇಲೆ ಓದೋ ಕಾಲಕ್ಕೆ ಕಳಿಸಿದಂಥ ನನ್ನ ಮಕ್ಕಳಿಗೆ ಒಂದು ಕಿವಿಮಾತು ಹೇಳಿದ್ದೆ. ನಮ್ಮನ್ನು ತಂದೆ ತಾಯಿ ಎದಕ್ಕೆ ಕಳಿಸಿದ್ದಾರೆ, ನಾವು ಬಂದಿರೋ ಉದ್ದೇಶನ ಆ ಹಿಂದಿನೊಳಗೆ ನೀವು ಪ್ರತಿದಿನ ಅದನ್ನ ಪ್ರಶ್ನೆ ಮಾಡೋಕ್ಕೂ ಅದಕ್ಕೆ ಉತ್ತರವಾಗಿ ಕಂಡ್ಕೊಂಡು ನಿತ್ಯ ಪರಿಪಾಲನೆ ಮಾಡಬೇಕು, ಆ ರೀತಿ ಓದಬೇಕು ಅನ್ನೋ ಅವರಿಗೆ ಒಂದು ಕಿವಿಮಾತನ್ನು ಹೇಳಿದೆ. ಅದೇ ರೀತಿ ಕೂಡ ಅವರು ಕೂಡ ನಿತ್ಯ ನಾವು ಬಂದಿರೋ ಉದ್ದೇಶನ ಎದಕ್ಕೆ ಕಳಿಸಿದ್ದಾರೆ, ಆ ಹಿನ್ನೆಲೆಯೊಳಗೆ ನಾವು ಯಾವ ರೀತಿ ಓದಬೇಕು, ತಂದೆ ತಾಯಿ ಯಾವ ರೀತಿ ಕೀರ್ತಿ ತರಬೇಕು, ಗ್ರಾಮಕ್ಕೆ ಹೆಂಗೆ ಕೀರ್ತಿ ತರಬೇಕು, ನಮ್ಮ ಕಲಿಸಿದ ಶಿಕ್ಷಕರು ಯಾವ ರೀತಿ ಕೀರ್ತಿ ತರಬೇಕು ಅನ್ನೋ ಒಂದು ಹಿನ್ನೆಲೆ ಇಟ್ಕೊಂಡು ಅವರೆಲ್ಲ ಅತ್ಯಂತ ಪರಿಶ್ರಮದಿಂದ ಅತ್ಯಂತ ಕಠಿಣಬದ್ಧವಾಗಿ ಓದಿ ಒಂದು ಈ ಗ್ರಾಮಕ್ಕೆ, ಈ ತಾಲೂಕಿಗೆ, ಈ ಜಿಲ್ಲೆಗೆ ಹಾಗೂ ಈ ರಾಜ್ಯಕ್ಕೆ ಅತ್ಯುನ್ನತ ಸ್ಥಾನ ಪಡೆದು ನಮ್ಮ ತಂದೆ ತಾಯಿಗಳ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ಒಂದು ಕೀರ್ತಿ ನನಗೆ ಅತ್ಯಂತ ಭಾವಪೂರ್ವಕವಾಗಿ ಹೇಳ್ಬೇಕಂದ್ರೆ ನನಗೆ ಅದನ್ನು ಯಾವ ರೀತಿ ವರ್ಣಿಸ್ಬೇಕು ಹೇಳೋಕ್ಕಾಗಲ್ಲ. ಹೆಸರು ಶ್ವೇತಾ ಶೇಖರಗೌಡ ಪೊಲೀಸ್ ಪಾಟೀಲ್ ಸರ. ನಾನು ಅಂಗನವಾಡಿ ಕಾರ್ಯಕರ್ತರಿ, ಯಲಬುರ್ಗಾ ಕುಕ್ನೂರು ತಾಲೂಕು ಮಂಗಳೂರು ಗ್ರಾಮದಲ್ಲಿ ಕೆಲಸ ಮಾಡ್ತೀನಿ ಸರ. ನಂದೀಗ 32ನೇ ವರ್ಷ ಸರ ಅಂಗನವಾಡಿ ಶಿಕ್ಷಕಿ ಕೆಲಸ ಮಾಡೋದು. ಫಸ್ಟ್ ನನ್ನ ತವ್ರ ಮನೆ ಗೊಂಡ್ಬಳ ಸರ,
ಅಲ್ಲಿ 12 ವರ್ಷ ಕೆಲಸ ಮಾಡಿ ಬಂದೆ. ವಾಪಸ್ ಇಲ್ಲಿ 2006 ಈ ಕಡೆ ಮಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ದೆ. ನನ್ನ ಮಗಳು ದ್ವಿತೀಯ PUC ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ಸರ್. ನಾವು ಹೇಳ್ತಿದ್ವಿ ಸರ್ ಆಕೆಗೆ, ಈಗ 1ರಿಂದ 10 ತನಕ ಇಲ್ಲೇ ಕನ್ನಡ ಮಾಧ್ಯಮದಲ್ಲಿ ಓದಿದ್ಲು ರೀ. ಅಲ್ಲಿಂದ ಮತ್ತು ನಾನು PUCಗೆ ಹಿಂದೂ ಕಾಲೇಜು ಕೊಟ್ಟೂರಿಗೆ ಹಚ್ತೀನಿ ಅಂತಂದೇಳಿ ಅವ್ರು ಮೇಡಮರು ಹೇಳಿದ್ರು ಆಕೆಗೆ, ಬೋಧನೆ ಕೊಟ್ಟರೆ ನಿನಗೆ ಅಲ್ಲಿ ಕೊಟ್ಟೂರಲ್ಲಿ ಚೆನ್ನಾಗೈತವ, ಅಲ್ಲೇ ಕಾಲೇಜಿಗೆ ಹಚ್ಚೋಣ ಅಂತಂದೇಳಿ ಅಂದು ಹಚ್ಚಿದ್ರಿ ರೀ ಸರ. ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ವರ್ಷ ಇದ್ದು ಓದಿ ಒಳ್ಳೆಯ ಪರ್ಸೆಂಟೇಜ್ ಮಾಡಿಲ್ಲ ರೀ ಸರ. ನಮ್ಗೆ ಭಾಳ ತಂದೆ ತಾಯಿ ಒಂದು ಕೀರ್ತಿ ತಂದಿಲ್ಲ ರೀ ಸರ್, ಸ್ಟೇಟಿಗೆ ರ್ಯಾಂಕ್ ಬಂದು. ಅಲ್ಲಿ ಗುರುಗಳೂ ಒಳ್ಳೆ ಬೋಧನೆ ಮಾಡ್ಯಾರ ಸರ್. ಹೆಮ್ಮೆ ಪಟ್ಟು ಸನ್ಮಾನ ಮಾಡಿ ಹೋದ್ರಿ ಸರ್. ಎಲ್ಲರೂ ಶುಭ ಹಾರೈಸಿದ್ದಕ್ಕೆ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಸರ್. ಆಕಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಹುದ್ದೆ ಅಲಂಕರಿಸ್ತಾಳಂತ ನಾವು ಆಶೆ ಇದೆ, ಆಗ್ತಾಳಂತ ನಾನು ಅನ್ಕೊಂಡಿದ್ದೀವಿ. ಸಂಗೀತ ಅಂತೇಳಿ ಕೊಟ್ಟೂರು ಕಾಲೇಜಿನಲ್ಲಿ 98% ಅಂಕವನ್ನು ಪಡೆದು ನಮ್ಮೂರಿಗೆ ಹೆಮ್ಮೆಯನ್ನು ತಂದಿದ್ದಾಳೆ. ಅದೇ ರೀತಿ ಅವರ ಕುಟುಂಬದ ಬಗ್ಗೆ ಹೇಳಬೇಕಂದ್ರೆ ಶೇಖರಗೌಡರು ಕೃಷಿ, ಅವರ ಮೂಲ ಉದ್ಯೋಗ ಕೃಷಿ, ಮತ್ತು ಅವರು ಶೇಖರಗೌಡರ ಪತ್ನಿ ಸಂಗೀತ ಅವರ ತಾಯಿ ಅಂಗನವಾಡಿ ಕಾರ್ಯಕರ್ತೆ ಆಗಿದೆ. ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಗೌಡ್ರು ಎಲ್ಲ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಬೇಕಂತೇಳಿ ನಾವು ಒಂದು ಆಸೆ ಇಟ್ಕೊಂಡು ಕೃಷಿಯಲ್ಲಿ ತಾವು ನೋಡಿದ್ದೀರಿ ಅಲ್ಲೇ, ಇವತ್ತು ಕೃಷಿಯಲ್ಲಿ ಕಡಿಮೆ ಆದಾಯ ಬಂದ್ರೂ ಮಕ್ಕಳನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆ ಮಾಡಲಾರದೆ ಅವರು ಹಗಲು ಶ್ರಮ ಪಟ್ಟಿದ್ದಾರೆ. ಈಗ ಸಂಗೀತ ಅವರು 98 ಮಾಡಿದ್ರೆ ನಮ್ಮೂರಿನ ಹೆಮ್ಮೆ, ನಮ್ಮ ತಾಲೂಕಿನ ಹೆಮ್ಮೆ, ನಮ್ಮ ರಾಜ್ಯದ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಹೆಮ್ಮೆ ನಮಗೆಲ್ಲ ಇವತ್ತು ನಮ್ಮೂರು, ಇವತ್ತು ಮಂಗಳೂರು ಅಂದರೆ 2 ಮಂಗಳೂರು ಅಥವಾ 3 ಮಂಗಳೂರು ಅಂತ ಹೇಳ್ತಿದ್ರು. ಈ ಮಂಗಳೂರಪ್ಪ ಅಂದರೆ ಈ ಯಲಬುರ್ಗಾ ತಾಲೂಕು ಒಂದು ಮಂಗಳೂರು ಐತೆ ಅಂತೇಳಿ ರಾಜ್ಯಕ್ಕೆ ತೋರಿಸ್ಕೊಟ್ಟಂಥ ವ್ಯಕ್ತಿ ಯಾರಾದ್ರು ಇದ್ದರೆ ಅದು ಸಂಗೀತ ಪೊಲೀಸ್ ಪಾಟೀಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು IAS ಅಧಿಕಾರಿ ಆಗಲಿ, ಒಂದು ಜಡ್ಜ್ ಆಗತಂಥ ಟ್ಯಾಲೆಂಟ್ ಆ ಮಗುವಿನ ಹತ್ರ ಇದೆ. ಅದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮುಂದಿನ ಉನ್ನತ ಒಂದು ದೊಡ್ಡ ಹುದ್ದೆ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪಡುವಂಥ ವಿಷಯ ಹಾಗೂ ಸಂತೋಷ ಪಡುವಂಥ ವಿಷಯ. ಸಂಗೀತ ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ಇದು ನಮಗೆ ಕೊಪ್ಪಳದ ಮಂದಿಗೆ ಭಾಳ ಒಂದು ಗರಿ ಮೂಡಿದ ಹಾಗೆ ಆಗಿದೆ. ನಮಗೆ ನಿಜವಾಗಿ ಹೇಳಬೇಕಂದ್ರೆ ವಿದ್ಯೆಗಿರುವ ತಾಕತ್ತೆ ಅಂಥದ್ದು. ಆ ಸಾಧನೆಯನ್ನು ನಾವು ಗುರುತಿಸಿ ಇವತ್ತು ನಮ್ಮ ಸಮಾಜದ ವತಿಯಿಂದ, ಪಂಚಮಸಾಲಿ ಮಹಿಳಾ ಘಟಕದ ವತಿಯಿಂದ ಇವತ್ತು ಆಕೆಯನ್ನು ಬಂದು ಸನ್ಮಾನ ಮಾಡಿದ್ವಿ. ಇದೇ ರೀತಿ ಆಕೆ ಮುಂದೇನೂ ಕೂಡ ತನ್ನ ಶಿಕ್ಷಣದ ಬೇರೆ ಹಂತಗಳಲ್ಲಿ ಕೂಡ ಇದೇ ರೀತಿ ಯಶಸ್ಸನ್ನು ಗಳಿಸಿ ಒಬ್ಬ ದೊಡ್ಡ ಅಧಿಕಾರಿಯಾಗಿ ನಮ್ಮ ಕೊಪ್ಪಳ ಜಿಲ್ಲೆಗೆ ಬರಲಿ ಅಂತ ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಹಾರೈಸ್ತೀನಿ. ಅವಾಗ ಭಾಳ ಆಗುತ್ತಂದ್ರೆ ಮಕ್ಕಳು ಈ ರೀತಿ ವಿದ್ಯೆಯಲ್ಲಿ ಒಂದು ಯಶಸ್ಸನ್ನು ಗಳಿಸಿದಾಗ ಭಾಳ ಸಂತೋಷ ಆಗುತ್ತೆ. ಬೇರೆ ಯಾವ ಸಂತೋಷಕ್ಕಿಂತ ಮಕ್ಕಳು ಮುಂದೆ ಬಂದಾಗ ತಂದೆ ತಾಯಿಗೆ ಭಾಳ ಸಂತೋಷ ಆಗುತ್ತೆ. ಅಂತ ತಂದೆ ತಾಯಿಗೆ ಸಂತೋಷ ಕೊಟ್ಟಂಥ ಸಂಗೀತಾಗೆ ನಾನು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ತಿಳಿಸ್ತೇನೆ. ಸುರೇಶ ಸಣ್ಣಪ್ಪ ಜೋಡ್ಕಿ, ಕುದ್ರಿಮೋತಿ ಗ್ರಾಮ, ಕುಕ್ನೂರು ತಾಲೂಕು. ಇಲ್ಲಿ ಮಂಗಳೂರಿನಲ್ಲಿ ನಮ್ಮ ಸಹೋದರಿ ರಾಜ್ಯಕ್ಕೆ ಒಳ್ಳೆಯ ರ್ಯಾಂಕನ್ನು ಪಡೆದಿದ್ದು ನೋಡಿ ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಮಂಗಳೂರು ಅಂದ ತಕ್ಷಣ ಬೇರೆ ಕಡೆ ನಮ್ಮ ಚಿತ್ತ ಹೋಗುತ್ತೆ, ಎಲ್ಲಿ ಹೋಗಂಗಿಲ್ಲ. ಕುಕ್ನೂರು ತಾಲೂಕು ನಮ್ಮ ಮಂಗಳೂರು ಹೋಬಳಿ ಅಂದರೆ ಕುದ್ರಿಮೋತಿ ಮಂಗಳೂರು ಅಂತ 2 ಊರು ಸೇರಿಸಿ ಹೇಳ್ತೀವಿ ನಾವು. ಹಾಗಾಗಿ ಈ ಗ್ರಾಮದಲ್ಲಿ ನಮ್ಮ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡಿರುವ ಏನು ಈ ಅಂಕ ತೆಗೆದುಕೊಂಡಿದೆ ಮಗು, ಭಾಳ ಖುಷಿ ಆಯಿತು. ನಾವು ರೈತ ಪರವಾಗಿ ಹೋರಾಟ ಮಾಡೋದ್ರಿಂದ ಸಾಕಷ್ಟು ಇಂಥ ಕಲೆಗಳನ್ನು, ಇಂಥ ಸಾಧನೆಗಳನ್ನು ಹುಡುಕೋದೇ ನನ್ನ ಕೆಲಸ. ಹಾಗಾಗಿ ನಾನು ಒಂದು ಅಳಿಲು ಸೇವೆಯನ್ನು ಮಾಡಿದ್ದೇನೆ. ಒಳ್ಳೆಯ ಅಧಿಕಾರಿಯಾಗಿ ನಮ್ಮ ಗ್ರಾಮಕ್ಕೆ ಮಂಗಳೂರು ಕುದ್ರಿಮೋತಿ, ಯಾಕೆಂದರೆ 2 ಊರು ಸೇರಿಸಿ ಹೇಳ್ತಕ್ಕಂಥ ಒಂದು ಅವಳಿಜೋಳಿ ಗ್ರಾಮ, ಈ ಗ್ರಾಮಕ್ಕೆ ಕೀರ್ತಿ ತರ್ತಾಳೆ. ಒಳ್ಳೆಯ ಒಂದು ಹೆಸರನ್ನು ಮಾಡಲಿ, ಒಳ್ಳೆಯ ಅಧಿಕಾರಿಯಾಗಿ ಬರುವುದನ್ನು ನಮ್ಮ ಕಣ್ಣು ತುಂಬ ನೋಡಿ ನಾವು ಖುಷಿ ಪಡ್ಬೇಕು. ಯಾಕೆಂದರೆ ಯಾವುದೇ ಮಗು ಒಂದು ಪ್ರತಿಭೆಯನ್ನು ಹೊರಹಾಕಿದಾಗ ಅದನ್ನು ಗೌರವಿಸಿದಾಗ ಮಾತ್ರ ನಮ್ಮ ಒಂದು ಆತ್ಮಕ್ಕೆ, ನಮ್ಮ ಒಂದು ಮಗುವಿಗೆ ಒಂದು ಪ್ರೋತ್ಸಾಹ ಕೊಟ್ಟಾಗುತ್ತೆ. ಯಾಕೆಂದರೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ವಿದ್ಯೆ ಅನ್ನೋದು ಒಂದು ಹುಲಿ ಹಾಲಿನಂತೆ. ಆ ಹುಲಿ ಹಾಲು ಯಾವ ಮಗು ಕುಡಿತೈತಿ, ಯಾವ ಪ್ರತಿಭೆ ಆವಾಗ ಹುಲಿಯಂತೆ ಗರ್ಜಿಸುತ್ತಂತೆ. ಹಾಗೆ ಆ ಮಗು ಕೂಡ ಮುಂದೊಂದು ದಿನ ಏನು ಹುಲಿ ಹಾಲಿನಂತೆ ಇರ್ತಕ್ಕಂಥ ಹಾಲನ್ನು ಕುಡಿದು ಗರ್ಜನೆ ಮಾಡುತ್ತೆ, ಒಳ್ಳೆಯ ಅಧಿಕಾರಿ ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಹಾಗಾಗಿ ಆ ಮಗುವಿಗೆ ಮುಂದೆ ಒಳ್ಳೆಯ ಭವಿಷ್ಯ, ಆರೋಗ್ಯ ಕೊಟ್ಟು ಈ ಘೋಷಿತ ಪಂಚ ಕಾಪಾಡಲಿ ಅಂತಂದೇಳಿ ನಾನು ವಿನಂತಿಸಿಕೊಳ್ತೀನಿ. ರಾಜ್ಯದಲ್ಲಿ ಗ್ರಾಮೀಣ ಭಾಗದ ಮಕ್ಕಳೇ ಆಗ್ತಾ ಇದ್ದಾರೆ, ಜೊತೆಗೆ ಅವರೇ ಕೂಡ ರಾಜ್ಯಕ್ಕೆ ಪ್ರಮುಖ ಸ್ಥಾನ ಪಡಿತಾ ಇದ್ದಾರೆ. ಕೆಲವೊಂದು ಕಡೆಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಕೂಡ ಪ್ರೋತ್ಸಾಹದ ಅಗತ್ಯ ಇದೆ, ಹೇಗೆ ಅಂತ? ಸರ್, ಏನಿಲ್ಲ, ಮಕ್ಕಳು ಯಾಕೆ ಗ್ರಾಮೀಣ ಭಾಗದಿಂದ ಮಕ್ಕಳು ಒಳ್ಳೆ ರ್ಯಾಂಕನ್ನು ಪಡಿತಾವೆ ಅನ್ನೋ ಕಾರಣ ಅಂದರೆ ಇಲ್ಲಿರ್ತಕ್ಕಂಥ ಕೃಷಿಯ ಜೊತೆಗೆ, ಪರಿಸರದ ಜೊತೆಗೆ ಎಲ್ಲವನ್ನು ತಿಳಿದುಕೊಂಡು ಯಾವಾಗ ನಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾವ, ಪ್ರಕೃತಿಯ ಜೊತೆ ಯಾವ ಮಗು ಓಡಾಟ ಮತ್ತು ಒಡನಾಟ ಇರುತ್ತೆ ಆ ಮಗು. ಯಾಕೆಂದರೆ ಕೃಷಿಯ ಒಬ್ಬ ರೈತನ ಮಗಳು ಇಷ್ಟೊಂದು ಸಾಧನೆ ಮಾಡಿದಾಳೆ ಅಂದರೆ ಅದು ಪ್ರಕೃತಿಯ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.